ಪವಿತ್ರ ಗ್ರಂಥದಲ್ಲಿ ಬರೆದಿರುವಂತೆಯೇ ಇದಾಯಿತು. ದೇವರು ತನ್ನನ್ನು ಪ್ರೀತಿಸುವ ಜನರಿಗೆ ಸಿದ್ಧಪಡಿಸಿರುವುದನ್ನು ಯಾವ ಕಣ್ಣು ಕಾಣಲಿಲ್ಲ, ಯಾವ ಕಿವಿಯೂ ಕೇಳಲಿಲ್ಲ, ಯಾವ ವ್ಯಕ್ತಿಯೂ ಊಹಿಸಿಕೊಳ್ಳಲಿಲ್ಲ. ಆದರೆ ದೇವರು ತನ್ನ ಪವಿತ್ರಾತ್ಮನ ಮೂಲಕ ನಮಗೆ ಈ ಸಂಗತಿಗಳನ್ನು ಪ್ರಕಟಿಸಿದನು. ಪವಿತ್ರಾತ್ಮನು ಸಕಲವನ್ನು, ದೇವರ ಅಗಾಧವಾದ ರಹಸ್ಯಗಳನ್ನು ತಿಳಿದಿದ್ದಾನೆ. 1 ಕೊರಿಂಥದವರಿಗೆ 2ನೇ ಅಧ್ಯಾಯದ 9 ಮತ್ತು 10. ದೇವರ ಮಕ್ಕಳೇ, ಈ ವಾಕ್ಯದಿಂದ ನಾವು ಕಲಿಯುವುದೇನೆಂದರೆ, ದೇವರು ನಿನ್ನನ್ನು ಆದುಕೊಂಡ ನಂತರ ನಿನಗೆ ಬೇಕಾದ ಎಲ್ಲ ಆಶೀರ್ವಾದವನ್ನು ಸಿದ್ಧಪಡಿಸಿದ್ದಾನೆ. ನೀವು ಆತನು ಆದುಕೊಂಡಂತಹ ಜೀವಿತದಲ್ಲಿ ನೀವು ಜೀವಿಸುವುದಾದರೆ, ಆತನ ಕರೆಯಲ್ಲಿ ಜೀವಿಸುವುದಾದರೆ, ಆತನ ಬೆಳಕೆ ನಿನಗೆ ಬೇಕಾದದನ್ನೆಲ್ಲ ನಿನ್ನ ಕಣ್ಣುಗಳನ್ನು ತೆಗೆದು ನಿನಗೆ ಆಶೀರ್ವದಿಸುವಂಥದ್ದಾಗಿದೆ. ದೇವರ ಮಕ್ಕಳೇ, ಈ ದಿನ ಆತನ ಬೆಳಕಿನಿಂದ ನಿನಗೆ ಖಂಡಿತವಾದಂತಹ ಆಶೀರ್ವಾದಗಳಿದೆ. ಗಾಡ್ ಬ್ಲೆಸ್ ಯು.